ಈಗ 3ನೇ ತಾರೀಕು ಬುಧವಾರ ನಮ್ಮ ಕರ್ನಾಟಕದ ನೂತನ ಮುಖ್ಯಮಂತ್ರಿಗಳಾಗಿ ಆಗ್ತಿರುವಂಥ ನಮ್ಮ ಡಿ.ಕೆ. ಸಾಹೇಬರವರು ಇವತ್ತು ಬುಧವಾರ ಪ್ರಮಾಣ ವಚನ ಮಾಡ್ತಾರೆ. ಅಲ್ಲಿ ಅವ್ರ ಜೊತೆಯಲ್ಲಿ ಇವತ್ತು ಮಂತ್ರಿಮಂಡಲ ಕೂಡ ಅವ್ರ ಜೊತೆಲೇ ಪ್ರಮಾಣ ವಚನ ಮಾಡ್ತಾರೆ ಅನ್ನೋ ವಿಚಾರ ನಮಗೆಲ್ಲ ತಿಳಿದಿರುವಂಥ ವಿಚಾರ. ಆದರೆ ನಮ್ಮ ಅರಸೀಕೆರೆ ಕ್ಷೇತ್ರದ ನಮ್ಮ ಶಾಸಕರಾದಂಥ ಶಿವಲಿಂಗೇಗೌಡರು ಇವತ್ತು ಸತತವಾಗಿ 4 ಬಾರಿ ಇವತ್ತು ಅರಸೀಕೆರೆ ಕ್ಷೇತ್ರದಲ್ಲಿ ಗೆಲ್ಲಬೇಕಾದ್ರೆ ಅವರ ಅಭಿವೃದ್ಧಿ ಭಾರಿ ಅಪಾರ. ಅವರು ಎಲ್ಲ ಸಮಾಜದವರ ಅಭಿವೃದ್ಧಿಯನ್ನು ಏಳಿಗೆಯನ್ನು ಬಳಸ್ಕೊಂಡಂಥ ನಮ್ಮ ಶಿವಲಿಂಗೇಗೌಡರಿಗೆ ಹೋದ ಬಾರಿನೇ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಮಂತ್ರಿಗಳು ಆಗಬೇಕಾಯಿತು. ನಮ್ಮ ಡಿ.ಕೆ. ಸಾಹೇಬರವರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಮಾತುಕತೆ ಹೋಗಿ ಆಗಲಿಲ್ಲ, ಕೈಕಟ್ಟು ಕೆಲವು ಒತ್ತಡಗಳಿಂದ. ಈ ಬಾರಿ ಕೊಡಬೇಕು ಅಂತ ನಾವು ಪದೇ ಪದೇ ವಿಚಾರವನ್ನು ತಿಳಿಸ್ಬೇಕಾದ್ರೆ ನಾವು ಈಗ ಮಂತ್ರಿಮಂಡಲ ಆಗಬೇಕಾದ್ರೆ ನಾವು ಕೊಡ್ಲಿ ಅನ್ನೋ ಒಂದು ನಾವು ನಮ್ಮ ಸಮಾಜ ಅರಸೀಕೆರೆ ಕ್ಷೇತ್ರದ ನಮ್ಮ ಕುಟುಂಬ ಸಮಾಜದ ಮುಖಂಡರು ಎಲ್ಲರೂ ಒಂದು ಸಭೆಯನ್ನು ಮಾಡಿ ನಾವೊಂದು ಯಾಕೆ ಹೇಳಿಕೆಯನ್ನು ಕೊಡಬಾರ್ದು, ಹೇಳಿಕೆ ಮುಖಾಂತರ ನಮ್ಮದು ಅವ್ರ ಗಮನವನ್ನು ಸೆಳೆಯಬೇಕು ಡಿ.ಕೆ. ಸಾಹೇಬರವರ ಅಂತ ಇವತ್ತು ಪತ್ರಿಕಾಗೋಷ್ಠಿ ತಾವೆಲ್ಲ ಹೊಂದಿದ್ದೀವಿ. ಇವತ್ತು ಶಿವಲಿಂಗೇಗೌಡರು ಇಡೀ ಇವತ್ತು ಏನಾರ ಮಂತ್ರಿ ಏನಾರ ಸ್ಥಾನವನ್ನು ಕೊಟ್ಟದ್ದೇ ಆದರೆ ಅವರು ಅರಸೀಕೆರೆ ಕ್ಷೇತ್ರ ಅಲ್ಲ, ಜಿಲ್ಲೆ ಅಲ್ಲ, ಈ ದಕ್ಷಿಣ ಈ ಒಂದು ಮಧ್ಯ ಕರ್ನಾಟಕದ ಭಾಗದಲ್ಲಿ ಇವತ್ತು ಶಕ್ತಿಯನ್ನು ಕೊಟ್ಟಂತಾಯಿತು. ಮಂತ್ರಿ ಏನಾರಾದರೆ ಅವ್ರು ಮಾತಾಡೋದನ್ನ ಎಲ್ಲ ತಮಗೆಲ್ಲ ಗೊತ್ತಿದೆ. ಗ್ರಾಮೀಣ ಭಾಷೆಯಲ್ಲಿ ಅವರು ಇವತ್ತು ಮಾತಾಡಿ ಜನರ ಮನವನ್ನು ಗೆದ್ದು ಇವತ್ತು ಸಂಘಟನೆ ಅಂತ ಕೆ.ಎಂ. ಶಿವಲಿಂಗೇಗೌಡರಿಗೆ ಮಂತ್ರಿ ಸ್ಥಾನವನ್ನು ಈ ಕೊಡಲೇಬೇಕು. ಕೊಟ್ಟದ್ದೇ ಆದರೆ ಈ ಎಲ್ಲ ಸಮಾಜಕ್ಕೂ ಕೂಡ ಇವತ್ತೇನು ಅಭಿವೃದ್ಧಿ ಕೆಲಸ ಎಲ್ಲ ಥರದ ವ್ಯವಸ್ಥೆ ಮಾಡಿದರೆ ಅದು ಕರ್ನಾಟಕ ರಾಜ್ಯಕ್ಕೆ ಹರಡಲಿ, ಇವತ್ತು ಅವರಿಗೆ ಶಕ್ತಿಯನ್ನು ದೇವರು ಕೊಡಲಿ. ಯಾಕೆ ಅಂತಂದರೆ ನೀವು ದಯಮಾಡಿ ನೀವು ಅವರಿಗೆ ಕೊಡಬೇಕು. ಯಾಕೆಂದರೆ ತಾವು ಮಾತನ್ನು ಕೊಟ್ಟಿದ್ದೀರಿ. ಅವತ್ತಿನ ಕಾಲದಲ್ಲಿ ಶಿವಲಿಂಗೇಗೌಡರಿಗೆ ನಾವು ಹಾಲಲ್ಲಿ ನೀರಲ್ಲಿ ಹಾಕೋದಿಲ್ಲ, ಹಾಲಲ್ಲಿ ಹಾಕ್ತೀವಿ ಅನ್ನೋ ಭರವಸೆ ನೀವು ನೀಡಿದ್ರಿ. ಅದನ್ನು ಈಗ ನೀವು ನಡೆಸ್ಕೊಡ್ಬೇಕು. ಆ ದೃಷ್ಟಿಯಿಂದ ಇವತ್ತು ನಾವು ನಮ್ಮ ತಾಲೂಕಿನ ಕುರುಬ ಸಮಾಜದ ಎಲ್ಲ ನಾವು ಮುಖಂಡರುಗಳು ಇವತ್ತೇನು ಸೇರಿ ಆಗ್ರಹ ಪಡಿಸ್ತಾ ಇದ್ದೀವಿ. ತಾವು ನಡೆಸ್ಕೊಡ್ತೀರಾ ಅಂತಲೂ ಕೂಡ ನನಗೆ ನಂಬಿಕೆ ಇದೆ. ಇವತ್ತು 3ನೇ ತಾರೀಕು ಅವರಿಗೆ ಮಂತ್ರಿಮಂಡಲದಲ್ಲಿ ಅವಕಾಶವನ್ನು ಮಾಡಿಕೊಡ್ತೀರಾ ಅಂತ ಹೇಳ್ತಾ ನಮ್ಮ ಮಾಧ್ಯಮದವರಿಗೂ ಮತ್ತು ಕರ್ನಾಟಕ ನಮ್ಮ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಸಾಹೇಬರವರಿಗೆ ನಮಸ್ಕರಿಸಿ ನಾವೆಲ್ಲರೂ ಮಾತನ್ನು ಮುಗಿಸ್ತಾ ಇದ್ದೀವಿ. ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ನನ್ನ ಮಿತ್ರರಿಗೆ ನಮಸ್ಕರಿಸುತ್ತಾ ಈ ದಿನ ಪತ್ರಿಕಾಗೋಷ್ಠಿ ಕರೆದಿರುವ ಉದ್ದೇಶ ಇಡೀ ನಮ್ಮ ಅರಸೀಕೆರೆ ತಾಲೂಕು ಕುರುಬ ಸಂಘದ ಎಲ್ಲ ನಮ್ಮ ನಾಯಕರ ಒಂದು ಒಕ್ಕೂಟವಾಗಿ ಏನು ನಾವು ಮಾನ್ಯ ಕೆ.ಎಂ. ಶಿವಲಿಂಗೇಗೌಡರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು ಅಂತ ಹೇಳಿ ನಾವೆಲ್ಲ ಆಗ್ರಹ ಮಾಡ್ತಾ ಇದ್ದೀವಿ. ಕಾರಣ ಇದೇ ಡಿ.ಕೆ. ಶಿವಕುಮಾರ್ ಸಾಹೇಬರು ಈಗ 3ನೇ ತಾರೀಕು ಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕರಿಸ್ತಾ ಇದ್ದಾರೆ. ಪ್ರಪ್ರಥಮ ಬಾರಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅದೇ ರೀತಿ ನಮ್ಮ ಸಮಾಜದ ಹೆಮ್ಮೆಯ ನಾಯಕರಾದಂತಹ ಸಿದ್ದರಾಮಯ್ಯ ಸಾಹೇಬರು ಸಹಿತ ಹೈಕಮಾಂಡ್ ಹೇಳಿದ ರೀತಿ ಮಾತಿಗೆ ಕೊಟ್ಟಂಗೆ ಅವರು ತಮ್ಮ ರಾಜೀನಾಮೆಯನ್ನು ಸಲ್ಲಿಸಿ, ನಮ್ಮಲ್ಲೊಂದು ಗಾದೆ ಇದೆ, ಕುರಿ ಹೊಲಸು ತಿನ್ನಲ್ಲ, ಕುರುಬರು ಕೊಟ್ಟ ಮಾತಿಗೆ ತಪ್ಪಲ್ಲ ಅನ್ನಂಗೆ ಸಿದ್ದರಾಮಯ್ಯ ಸಾಹೇಬರು ಈ ಒಂದು ರಾಜೀನಾಮೆ ಕೊಟ್ಟು ಇಡೀ ನಮ್ಮ ದೇಶಕ್ಕೆ ಮಾದರಿಯಾಗಿ ಎಲ್ಲರ ಪ್ರಶಂಸೆಗೊಳಿಸಿದಂತಹ ಸಿದ್ದರಾಮಯ್ಯ ಸಾಹೇಬರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೇ ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಸಾಹೇಬರು ಮತ್ತು ಸುರ್ಜಿವಾಲ ಸಾಹೇಬರು ನಮ್ಮ ಶಾಸಕರಾದಂತಹ ಶಿವಲಿಂಗೇಗೌಡರಿಗೆ ನಿಮಗೆ ಮಂತ್ರಿ ಸ್ಥಾನವನ್ನು ಕೊಟ್ಟೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ಮಾತು ಕೊಟ್ಟಿದ್ರು. ಅದೇ ರೀತಿ ಅರಸೀಕೆರೆಯಲ್ಲಿ ನಡೆದಂತ ಬೃಹತ್ ಕಾರ್ಯಕ್ರಮದಲ್ಲೂ ಸಹಿತ ಸಿದ್ದರಾಮಯ್ಯ ಸಾಹೇಬರು ಶಿವಲಿಂಗೇಗೌಡರಿಗೆ ನಾವು ಮುಂದೆ ಮಂತ್ರಿ ಸ್ಥಾನ ಕೊಟ್ಟೇ ಕೊಡ್ತೀವಿ ಅಂತ ಹೇಳಿ ಎಲ್ಲ ನಮ್ಮ ಅರಸೀಕೆರೆಯ ಸಮಸ್ತ ಜನತೆಯ ಮುಂದೆ ಮಾತು ಕೊಟ್ಟಿದ್ರು. ಅದೇ ರೀತಿ ಅವರು ಈ ಒಂದು ಮಾತನ್ನ ಕೊಟ್ಟ ಮಾತನ್ನ ಹೆಂಗ್ ನಡ್ಕೊಂಡಿದ್ದಾರೆ
ಅದೇ ತರ ನಮ್ಮ ಶಾಸಕರಿಗೆ ಮಂತ್ರಿ ಸ್ಥಾನ ಕೊಟ್ಟು ಈ ಒಂದು ಅರಸೀಕೆರೆಗೆ ಒಂದು ಗೌರವ ತಂದು ಕೊಡ್ಬೇಕು, ಶಕ್ತಿ ತಂದು ಕೊಡ್ಬೇಕು. ಅದಕ್ಕೆ ಮುಖ್ಯ ಕಾರಣ ನಮ್ಮ ಶಿವಲಿಂಗೇಗೌಡರು ಅವರ ಅಭಿವೃದ್ಧಿ ಕೆಲಸ ಹಾಗೂ ಹಾಸನ ಜಿಲ್ಲೆಯಲ್ಲಿ ಸಂಸದರಾಗಿ ಶ್ರೇಯಸ್ ಪಟೇಲ್ ಆಯ್ಕೆಯಾಗೋದಕ್ಕೂ ಸಹಿತ ಶಿವಲಿಂಗೇಗೌಡರ ಅಪಾರವಾದಂತಹ ಶಕ್ತಿ ಪರಿಶ್ರಮ ಇದೆ. ಹಾಗೂ ಮುಂಬರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಗೆ ಹಾಗೂ ಇಡೀ ನಮ್ಮ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸಂಘಟನೆ ಮಾಡುವ ಉದ್ದೇಶದಿಂದ ಅವ್ರಿಗೆ ಕೊಟ್ರೆ ಇನ್ನು ಅತಿ ಹೆಚ್ಚಾಗಿ ಕಾಂಗ್ರೆಸ್ ಇಲ್ಲಿ ಬಲಿಷ್ಠವಾಗಿ ಬೆಳೆಯುತ್ತೆ ಅಂತ ಹೇಳ್ತಾ ಎಲ್ಲಾ ನಮ್ಮ ಸಮಾಜದ ಹಿರಿಯರ ಸಮ್ಮುಖದಲ್ಲಿ ಅವ್ರಿಗೆ ಮಂತ್ರಿ ಸ್ಥಾನ ಕೊಟ್ಟು ಈ ಒಂದು ಭಾಗಕ್ಕೆ ಪ್ರಪ್ರಥಮ ಬಾರಿಗೆ ಅರಸೀಕೆರೆಗೆ ಯಾರಿಗೂ ಸಹಿತ ಮಂತ್ರಿ ಸ್ಥಾನ ಕೊಟ್ಟಿಲ್ಲ. 4ನೇ ಬಾರಿ ಗೆದ್ದಿರುವಂತಹ ಶಿವಲಿಂಗೇಗೌಡರಿಗೆ ಈ ಒಂದು ಸ್ಥಾನ ಕೊಟ್ರೆ ಇಡೀ ನಮ್ಮ ಅರಸೀಕೆರೆ ಭಾಗದ ಎಲ್ಲಾ ಜನರಿಗೆ ಮತ್ತು ಮೈಸೂರು ಭಾಗದ ಮಧ್ಯಪ್ರಾಂತ್ಯದ ಎಲ್ಲಾ ಅಭಿವೃದ್ಧಿ ಕೆಲಸಗಳಿಗೆ ಇನ್ನೂ ಹೆಚ್ಚು ಒತ್ತು ಕೊಟ್ಟು ಪಕ್ಷ ಇನ್ನೂ ಹೆಚ್ಚು ಸಂಘಟನೆ ಆಗುತ್ತೆ ಹಾಗೂ ಬಲಿಷ್ಠವಾಗುತ್ತೆ ಹಾಗೂ ಕೊಟ್ಟ ಮಾತಂತೆ ನಡ್ಕೊಂಡ್ರು ಅನ್ನೋ ಒಂದು ಗೌರವ ಉಳಿಯುತ್ತೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಶಿವಲಿಂಗೇಗೌಡರಿಗೆ ಈಗ ದಯಮಾಡಿ ನಮ್ಮೆಲ್ಲಾ ಸಮಾಜದವರು ಬರೀ ಕುರುಬರು ಅಂತ ಅಲ್ಲ, ಏನ್ ಸಮಾಜಗಳ ಎಲ್ಲಾ ಸಮಾಜದ ಎಲ್ಲಾ ನಾಯಕರುಗಳ ಒತ್ತಾಯ ಇದೆ, ಎಲ್ಲರ ಆಶಯ ಇದೆ. ಅದರಂತೆ ಅವ್ರಿಗೆ ಶಾಸಕ